ಗುಡ್ ಮಾರ್ನಿಂಗ್ ಗೈಸ್. ನಮ್ಮ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ. ಬ್ಯಾಚುಲರ್ಸ್ ರೂಮ್ ಯಾವ ಥರ ಇರುತ್ತೆ ನೋಡ್ರಿ ಒಂದ್ಸಾರಿ. ಇದು ಬಂದು ನಮ್ಮ ಕಿಚನ್ ನೋಡಿ ಯಾವ ಥರ ಇದೆ. ಅಡುಗೆ ಮಾಡಿದೆ ಸುಮಾರು ಒಂದು 3 ತಿಂಗಳಾಯಿತು. ನೀರಿಗಿಟ್ಟಿದ್ದೀನಿ 7:30 ಇದ್ದೀನಿ. ಈಗ ನೀರಿಗಿಟ್ಟಿನಿ 1 ಅವರ್ ಆದಮೇಲೆ ಸ್ನಾನ ಮಾಡಬೇಕು. ಬಟ್ಟೆ ಹೋಗ್ಬೇಕು. ಬಟ್ಟೆ ಎಲ್ಲ ಹಾಕಿಟ್ಟಿನಿ ಬಕೆಟ್ಗೆ. ಸಾಬೂನು ಅಂತೂ 3 ಪೀಸ್ ಅದಾವೆ. ಇದು ನಮ್ಮದು ಬೆಡ್ರೂಮ್. ಇಲ್ಲೇ ಮಲಗ್ತೀವಿ 3 ಜನನು. ಬಟ್ಟೆ ಎಲ್ಲ ತೆಗ್ದಿಟ್ಟೀನಿ. ಇವೆಲ್ಲ ಮೊನ್ನೆ ಒಗ್ದಿರೋದು. ಇದೆಲ್ಲ ಮಡಿಚಿ ಇಡಬೇಕು. ನೋಡಿ ಯಾವ ಥರ ಇದೆ ನಮ್ಮ ರೂಮ್. 3 ಜನ ಇರೋದು. 3 ಜನಕ್ಕೆ ಒಂದೊಂದು ರೂಮ್ ಇದೆ ನಮ್ಮದು. ಇದು ಒಂದು ರೂಮು, ಮತ್ತು ಹೊರಗಡೆ ಇದು ಒಂದು ರೂಮು, ಕಿಚನ್ ಒಂದು ರೂಮು. ಅದ್ರ ಬಟ್ ಎಲ್ಲರೂ ಮಲಗೋದು ಇಲ್ಲಿ 3 ಜನನು. ಇದು ನಮ್ಮ ಸಚಿನ್ ಅಣ್ಣಂದು ಲಗೇಜ್. ಇವೆರಡು ಬ್ಯಾಗ್, ಇದೆರಡು ಬ್ಯಾಗು, ಮತ್ತು ಅಲ್ಲಿ ಬಿದ್ದಿರೋ ಬಟ್ಟೆ ಇದೆಲ್ಲ ನಂದು 3. ನಮ್ಮ ಸಂಜು ಅಣ್ಣಂದು ಅದೊಂದು ಕೌದಿ. ಅವನದು ಜಾಸ್ತಿ ಲಗೇಜೇ ಇಲ್ಲ, ಅಷ್ಟೇ. 3 ಜನ ಇದ್ದೀವಿ. 3 ಜನಕ್ಕೆ ಒಂದೊಂದು ಫಿಲ್ಟರ್ ಕ್ಯಾನು. ಒಂದು ಇಲ್ಲೊಂದೆರಡು, ಇಲ್ಲೊಂದಿದೆ 3 ಜನಕ್ಕೆ ಒಂದೊಂದು ಫಿಲ್ಟರ್ ಕ್ಯಾನ್. ಅದ್ರ ಬಟ್ ರೂಮಲ್ಲಿ ನಾನು ಒಬ್ಬನೇ ಜಾಸ್ತಿ ಇರೋದು. ಹಿಂಗಾಗಿ ನನಗೋಸ್ಕರ ಇದೊಂದು ಫಿಲ್ಟರ್ ಕ್ಯಾನ್ ಇಲ್ಲೇ ಇಟ್ಟವ್ರು ನಮ್ಮ ಅಣ್ಣವರು. ನೋಡಿ ನಮ್ಮ ರೂಮ್ ಯಾವ ಥರ ಕಾಣುತ್ತೆ ಒಂದ್ಸಾರಿ. ಇಷ್ಟೊತ್ತು ನಮ್ಮ ರೂಮ್ ನೋಡಿದ್ರಲ್ಲ. ನೀವು ಬೆಂಗಳೂರಲ್ಲಿ ಬ್ಯಾಚುಲರ್ ಆಗಿದ್ದರೆ ಒಂದು ಸಲ ಕಮೆಂಟ್ ಮಾಡಿ. ಹಲೋ ಗೈಸ್, ಬನ್ನಿ ಬಟ್ಟೆ ವಾಶ್ ಮಾಡೋಕೆ ಹೋಗೋಣ ಮೇಲ್ಗಡೆ. ನಮ್ಮ ರೂಮ್ ಮೇಲ್ಗಡೆ ನೋಡಿ. ಕೆಳಗಡೆ ಇರೋ ಮಂಚ ಮೇಲ್ಗಡೆ ತಂದು ಹಾಕೀವಿ. ಮೇಲ್ಗಡೆ ಮಲ್ಕೊಂಡಂತ ಮೇಲ್ಗಡೆ ತಂದು ಹಾಕಿದ್ರೆ ಚಳಿ ಹಾಕೊಂಡು ನಮ್ಮನ್ನೇ ರುಬ್ತೈತಿ. ಹಾಗಾಗಿ ಕೆಳಗಡೆನೇ ಮಲ್ಕೊತಾ ಇದ್ವಿ ಚಾಪೆ ಮೇಲೆ. ನೋಡಿ ನಮ್ಮ ರೂಮ್ ಪಕ್ಕ ಕಾರಲ್ಲೇ ಪಾರ್ಕಿಂಗ್ ಮಾಡೋದು ಎಲ್ಲರೂ ನಮ್ಮ ರೂಮವರು. ವೆದರ್ ಮಾತ್ರ ನಿನ್ನೆಗಿಂತ ತುಂಬ ಚಳಿ ಐತಿ ಇವತ್ತಂತೂ. ಆದರೆ ಪ್ಲೇಸ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ಏರಿಯಾ. ಅಲ್ಲಿ ಒಂದು ಕೆರೆ ಇದೆ, ಅಲ್ಲೇ ಜಾಸ್ತಿ ರನ್ನಿಂಗ್ ಹೋಗೋದು ಮತ್ತು ವಾಕಿಂಗು ಜನ. ಅಂತೂ ಫೈನಲಾಗಿ ರೂಮ್ ಮೇಲೆ ಬಂದೆ. ಬಟ್ಟೆ ವಾಶ್ ಮಾಡಬೇಕು. ನೀರು ತುಂಬತೈತೆ ಬಕೆಟ್. ಇನ್ನೂ ಬಟ್ಟೆ ಒಗೆಯೋದು ಅಂತ ಬಂದಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಅಬ್ಬಾ ಸ್ವಾಮಿ ಅನಿಸ್ಬಿಡುತ್ತೆ. ನೋಡಿ ಗೈಸ್, ಬ್ಯಾಚುಲರ್ ಲೈಫ್ ಬೆಸ್ಟಾ ಬೆಂಗಳೂರಲ್ಲಿ ಫ್ಯಾಮಿಲಿ ಬೆಸ್ಟಾ? ಒಂದು ಸಲ ಕಮೆಂಟ್ ಮಾಡಿ. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಬಟ್ಟೆ ವಾಶ್ ಮಾಡ್ತಿದ್ದೀನಿ. ಆದರೂ ಒಂಥರ ಮಜಾ ಬಿಡು ಬಟ್ಟೆ ಒಗ್ಯಾಗ. ಹಾಕೊಳಗ ಅಷ್ಟೇ ಮಜಾ, ಬಟ್ಟೆ ಒಗ್ಯಾಗ ಮಜಾ. ಹಾಕೊಳಗ ಮಜಾ, ಹಾಕೊಳ್ಳೋದಕ್ಕೆ ಮಜಾ ಇಲ್ಲ. ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲ ಒಗ್ದಾಯ್ತಂತೂ. ಖುಷಿ ಇವಾಗಾಯ್ತು. ನೀರು ಕಾಯ್ದು ಬಿಟ್ಟಿದೆ ನೋಡ್ರಿ. ಬ್ಯಾಚುಲರ್ ಲೈಫ್ ಒಳಗೆ ಯಾವುದೂ ಫುಲ್ ಇರಲ್ಲ. ಇದು ಖಾಲಿ ಆಗೋಯ್ತು. ಬಟ್ಟೆ ಹೋಗೋದು ಬಂದಮೇಲೆ ಅನಿಸಿದ್ದು ಇಷ್ಟೇ, ಬೆಂಗಳೂರು ನೋಡೋಕೆ ಚಂದ, ಜೀವನ ಮಾಡೋಕ್ಕಲ್ಲ. ನೀವು ಬೆಂಗಳೂರಲ್ಲಿ ಈ ಥರ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಸ್ನಾನ ಮಾಡ್ಕೊಂಡು ಬಂದೆ ಗೈಸ್. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ನಾಷ್ಟ ಮಾಡಬೇಕು. ರೂಮಲ್ಲಿ ಆಗುತ್ತೋ ಹಾಗೆಲ್ಲ ಗೊತ್ತಿಲ್ಲ. ಸ್ನಾನ ಅದೆಲ್ಲ ಮುಗೀತು. ಬನ್ನಿ ಹೋಗೋಣ. ನಾಷ್ಟ ಮಾಡಬೇಕು. ರೂಮಲ್ಲಿ ಮಾಡ್ಬೇಕಂದ್ರೆ ನಾಷ್ಟ ಮಾಡೋಕೆ ಒಬ್ಬನೇ ಇದ್ದೀನಿ, ಇಲ್ಲಾಂದ್ರೆ ಮಾಡ್ತಿದ್ದೆ. 3 ಜನ ಇದ್ದಾಗ ಮಾತ್ರ ರೂಮಲ್ಲಿ ಅಡುಗೆ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಏನಿದ್ರು ವರ್ಗ ಸೀದಾ. ಒಬ್ಬನೇ ಮಾಡ್ಬೇಕಂದ್ರೆ ತುಂಬ ಬೇಸರ ಆಗುತ್ತೆ. ನೀವು ಬ್ಯಾಚುಲರ್ ಆಗಿ ಒಬ್ಬೊಬ್ಬರು ಇದ್ದಾಗ ರೂಮಲ್ಲಿ ಅಡುಗೆ ಮಾಡೋಕ್ಕೆ ಬೇಸರ ಆಗುತ್ತಾ ಇಲ್ಲ ಕಮೆಂಟ್ ಮಾಡಿ ಒಂದ್ಸಾರಿ. ಓಕೆ ಫ್ರೆಂಡ್ಸ್, ಬನ್ನಿ ನಾಷ್ಟ ಮಾಡೋಕೆ ಹೋಗೋಣ. ನಾಷ್ಟ ಮಾಡೋಕ್ಕೆ ಬಂದೆ ಹೋಟೆಲ್ಗೆ. ನಾವು ಡೈಲಿ ಮಾಡೋದಿಲ್ಲ ನಮ್ಮ ರೂಮ್ ಹತ್ರ. ನೋಡಿ ಪ್ಲೇಸ್. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ರೂಮಲ್ಲಿ ಮಾಡ್ಕೊಂಡು ತಿನ್ನೋಷ್ಟು ಮಜಾ ಇಲ್ಲಿ ಹೋಟೆಲಲ್ಲಿ ತಿನ್ನೋಕೆ ಬರಲ್ಲ. ಯಾಕಂದ್ರೆ ರೂಮಾಗಿ ಜಾಸ್ತಿ ಶೇಂಗಾಕಾಳು ಹಾಕಿ ಮಾಡ್ತೀವಿ ಅದಕ್ಕೆ. ಅಣ್ಣ ಒಂದು ಕಬ್ ಕೊಡೋಣ ಅಂತಂದೆ. ನೋಡಿ ಪಾಪ ಕಬ್ ಕೊಟ್ಟ. ಕಬ್ ತಿನ್ಲಾರ್ದು ಎಷ್ಟು ದಿನ ಆಗಿತ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ.